ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈಕಸ್ ಕಿಚನ್. ನಾನಿದನ್ನು ಚಿಕನ್ ಟೊಮೆಟೊ ಪ್ಯೂರಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ತುಂಬ ಟೇಸ್ಟಾಗಿರ್ತದೆ. ಒಮ್ಮೆ ನೀವು ಮಾಡಿ ನೋಡಿ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನು ನಾನು ಹೇಳ್ತೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಹಾಗೂ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಎರಡು ಹಸಿಮೆಣಸು ಖಾರ ಇದ್ದರೆ 2 ಹಾಕ್ಕೊಳ್ಳಿ. 1 ಗೆಡ್ಡೆ ಬೆಳ್ಳುಳ್ಳಿ ಹಾಗೂ 1 ದೊಡ್ಡ ಇಂಚಷ್ಟು ಶುಂಠಿ ಹಾಗೂ ಒಂದು ದೊಡ್ಡದಾದರೆ 1 ಈರುಳ್ಳಿ ಸಾಕು. ಚಿಕ್ಕದಾದರೆ 2 ಈರುಳ್ಳಿಯನ್ನು ಹಾಕ್ಕೊಂಡು ಒಂದು ಚಿಟಿಕೆ ಯೆಲ್ಲೋ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈಗ ತೊಳೆದು ಇಟ್ಕೊಂಡಂಥ ಚಿಕನ್ಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ಪೂನ್ನ ಸಹಾಯದಿಂದ ಆಗೋದಾದರೆ ಈ ರೀತಿ ಕೈಯನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಸಾಲೆ ಎಲ್ಲ ಅದಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ಇದು ನಾವು ಹಾಗೇ ಗ್ರೈಂಡ್ ಮಾಡೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರ್ತದೆ. ಅದರಿಂದ ಎಲ್ಲ ಚಿಕನಿಗೂ ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಆಗಿದೆ. ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದು ರೆಸ್ಟಲ್ಲಿ ಇರಬೇಕಾಗುತ್ತೆ. ಅದೇ ರೀತಿ ಈಗ ಬೇಕಾದಂಥ ಪೌಡರಿಗೆ ಒಣಮೆಣಸು, ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು ಬೇಕಾಗುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು 2 ದೊಡ್ಡ ಟೇಬಲ್ ಸ್ಪೂನು, ಜೀರಿಗೆ 1 ಟೀ ಸ್ಪೂನು, ಇಲ್ಲಿ ಧನಿಯಾ 1 ದೊಡ್ಡ ಟೇಬಲ್ ಸ್ಪೂನಷ್ಟು ಬೇಕಾಗ್ತದೆ. ನೀವು ಚಕ್ಕೆ ಲವಂಗ ಎಲ್ಲ 2 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಒಂದು ಬಾಣಲೆನ ನಾನು ಇಟ್ಕೊಂಡಿದ್ದೀನಿ. ಈ ಬಾಣಲೆ ಸ್ವಲ್ಪ ಕಾದ ನಂತರ ಈಗ ತೆಗೆದು ಇಟ್ಕೊಂಡಂತಹ ಈ ಮಸಾಲೆ ಏನಿದೆ ಅದನ್ನು ನಾನು ಈಗ ಹುರ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾನೀಗ ಕಾಳು ಮೆಣಸನ್ನು ಹುರ್ಕೊಳ್ತಾ ಇದ್ದೀನಿ. ಕಾಳು ಮೆಣಸನ್ನು 1 ಟೇಬಲ್ ಸ್ಪೂನಷ್ಟು, ದೊಡ್ಡ ಟೇಬಲ್ ಸ್ಪೂನಷ್ಟು ನೀವು ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಅದು ರೋಸ್ಟ್ ಆಗಬೇಕು. ಪೌಡರ್ ಮಾಡ್ಕೊಳ್ಳೋಕ್ಕೆ ನಮಗೆ ಈಸಿ ಆಗಬೇಕು. ಆ ರೀತಿ ಅಷ್ಟೊಂದು ನಾವು ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಅದಕ್ಕೇ ನಾನೀಗ ಒಣಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. 4 ಬ್ಯಾಡಗಿ ಮೆಣಸು, 3 ಗುಂಟೂರು ಮೆಣಸು ಹಾಕಿದರೆ ಸಾಕು. ಈಗ ಜೀರಿಗೆ, ಧನಿಯಾ ಈ ಕಾಳುಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಚಕ್ಕೆ ಲವಂಗ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ನಾವು ನಾನೀಗ ನೋಡಿ ಎಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗನ. ಇದನ್ನು ಮೊದಲೇ ಅದ್ರ ಜೊತೆಗೆ ಹಾಕ್ಕೊಳ್ಬಾರ್ದು. ಯಾಕೆಂದರೆ ಸ್ವಲ್ಪ ಕಹಿ ಬರ್ತದೆ ಮೊದಲಿಗೆ ಫ್ರೈ ಮಾಡಿಕೊಂಡ್ರೆ. ಅದರಿಂದ ಅದನ್ನು ಸ್ವಲ್ಪ ಈ ಮಸಾಲೆ ಸ್ವಲ್ಪ ಫ್ರೈ ಆದಾಗ ಅದನ್ನ ಹಾಕ್ಕೊಳ್ಬೇಕಾಗುತ್ತೆ. ಈಗ ಇದನ್ನು ನಾನು ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಡ್ತೀನಿ. ಇದು ಕೂಲ್ ಆಗಬೇಕು. ಆಮೇಲೆ ನಮಗೆ ಪೌಡರ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ಈಗ ನಾನಿಲ್ಲಿ ದೊಡ್ಡದಾದ 4 ಟೊಮೆಟೊ ಹಣ್ಣಾದ ಟೊಮೆಟೊನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನಿಲ್ಲಿ ತೆಗೆದಿಟ್ಕೊಂಡಂಥ ಮಸಾಲೆನ ಈ ರೀತಿ ಒಂದು ಕುಟಾಣಿ ಸಹಾಯದಿಂದ ನಾನು ಕುಟ್ಕೊಳ್ತಾ ಇದ್ದೀನಿ. ನಿಮಗೆ ಅದರಲ್ಲಿ ಕಷ್ಟ ಆಗ್ತದೆ ಅಂತ ಹೇಳಿದರೆ ನೀವು ಗ್ರೈಂಡ್ ಕೂಡ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಬೋದು. ಡ್ರೈ ಆಗಿ ಮಾಡ್ಕೊಳ್ಬೇಕು. ಈ ಥರ ಹುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನೀಗ. ಈಗ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ನಾನು 4 ದೊಡ್ಡ ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕಾದ ನಂತರ 1 ದೊಡ್ಡ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬ್ರೌನ್ ಆಗಬೇಕು. ಬ್ರೌನ್ ಆದ ಕೂಡಲೇ ನಾನಿವಾಗ ಇಲ್ಲಿ ತೆಗೆದು ಮ್ಯಾರಿನೇಟ್ ಮಾಡಿಟ್ಕೊಂಡಂಥ ಚಿಕನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಅಂತ ಹೇಳಿದರೆ ಚೆನ್ನಾಗಿ ಅಡಿಲಿ ಅದು ಇಟ್ಕೊಳ್ಬಾರ್ದು. ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 5-10 ನಿಮಿಷ ಆದರೂ ಹಾಗೆಯೇ ಫ್ರೈ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಈಗ ಇದಾಗಿದೆ ನೋಡಿ. ಈಗ ಅದಾಗೆ ನೀರು ಬಿಟ್ಕೊಂಡಿದೆ. ನಾನು ನೀರನ್ನೇ ಆ್ಯಡ್ ಮಾಡಲಿಲ್ಲ ಇದಕ್ಕೆ, ಅದೇ ನೀರು ಬಿಟ್ಕೊಂಡಿದೆ. ಈಗ ನಾನು ಮಾಡ್ಕೊಂಡಂಥ ಟೊಮೆಟೊ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಪ್ಯೂರಿನ ಚೆನ್ನಾಗಿ ಹಾಕಿ ಪುನಃ ನಾವು ಒಂದು 10 ನಿಮಿಷಗಳ ಕಾಲ ಅದನ್ನು ಹಾಗೆಯೇ ಫ್ರೈ ಮಾಡ್ಕೊಂಡು ಬರ್ತಾ ಇರಬೇಕು. ಈಗ ಅದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಗೆ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಟ್ಟು ಬಿಡಬೇಕು. ಈಗ ನೋಡಿ, ಇದಾಗಿದೆ. ಟೊಮೆಟೊ ಪ್ಯೂರಿಯಲ್ಲೇ ಇದು ಬೆಂದಿದೆ. ಇದಕ್ಕೆ ಬೇರೆ ನಾನು ನೀರನ್ನೇ ಆ್ಯಡ್ ಮಾಡಲಿಲ್ಲ. ಯಾವುದೇ ಹುಳಿ ರಸನೂ ಕೂಡ ನಾನು ಹಾಕಲಿಲ್ಲ. ಈಗ ನೋಡಿ, ಈಗ ಮಾಡಿಟ್ಕೊಂಡಂಥ ಪೌಡರ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಟ್ಬಿಡಿ. ಕ್ಲೋಸ್ ಮಾಡಿ ಒಂದು 10 ನಿಮಿಷ, ಟೋಟಲಾಗಿ ಒಂದು 30 ನಿಮಿಷ, ಒಂದು ಹಾಫ್ ಆನ್ ಅವರ್ ಹೀಗೆ ಅದು ಆಗುತ್ತೆ. ಫ್ರೈ ಮಾಡಲಿಕ್ಕೆ 10 ನಿಮಿಷ ಹಾಗೂ ಇದೆಲ್ಲ ಫ್ರೈ ಆಗುವಾಗ ಒಂದು ಟೋಟಲಿ ಚಿಕನ್ ಬೇಯಲಿಕ್ಕೆ 30 ನಿಮಿಷ ತೊಗೊಂಡಿದ್ದೀನಿ. ಈಗ ನೋಡಿ, ಇದು ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ
ನಾನು ಒಂದು ಅರ್ಧ ಲಿಂಬೆಹಣ್ಣು ರಸ ಸಾಕು, ಯಾಕೆಂದರೆ ಹುಳಿ ಟೊಮೆಟೊ ಹಾಕಿರೋದ್ರಿಂದ ಅರ್ಧ ಲಿಂಬೆಹಣ್ಣು ರಸ ಸಾಕಾಗುತ್ತೆ. ನೋಡಿ, ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದು ಚಿಕನ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾದಂತಹ ಒಂದು ಚಿಕನ್ ರೆಸಿಪಿ ಇದು. ನೀವು ಒಮ್ಮೆ ಮನೇಲಿ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ರೈಸಿಗೂ ಕೂಡ ರಸಮ್ ಜೊತೆ ತುಂಬಾ ಟೇಸ್ಟಾಗಿರುತ್ತೆ. ನೀವು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಕಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.